ಇವತ್ತು ನಾವು ದಾಸರಹಳ್ಳಿ ಇರುವಂತ ಅಶ್ವಥ್ ನಗರ ಸ್ಲಮ್ಗೆ ಬಂದಿದ್ದೇವೆ. ಇದರಲ್ಲಿ ಏನ್ ಕೆಲಸ ಮಾಡ್ತಾರೆ? ಎಲ್ಲ ನಾವು ಕೂಲಿ ಕೆಲಸ ಮಾಡೋದು, ಗಾರೆ ಕೆಲಸ. ಎಷ್ಟು ಸಲ ಬಂದಾರೆ MLA ಇಲ್ಲಿಗೆ? ಯಾವ್ದು ಬಂದಿಲ್ಲ, ಎಲೆಕ್ಷನ್ ಮಾತ್ರ ಬರ್ತಾರ. ಮಳೆ ಬಂತಂತಂದ್ರೆ ಇದ್ರ ಕಥೆನೇ ಗೋವಿಂದ. ಮಗು ಮಲಗಿದೆ, ಇದು ಯಾವಾಗ ಏನ್ ಕತೆನೋ ಏನ್ ಕರ್ಮನೋ ಇವು. ಯಾರು ಬಂದಿಲ್ಲ, ಯಾರೋ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಮಾಡ್ತೀವಿ ಹೆಲ್ಪ್ ಅಂತಾರೆ, ಆಮೇಲೆ ಯಾರು ಇರಬಲ್ಲ. ನಿಮ್ ಏನ್ರಿ ನೀವು ಅಭಿವೃದ್ಧಿ? ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್ ವಿತ್. ಇವತ್ತು ನಾವು ದಾಸರಹಳ್ಳಿ ಇರುವಂತ ಅಶ್ವಥ್ ನಗರ ಸ್ಲಮ್ಗೆ ಬಂದಿದ್ದೇವೆ. ನೀವು ಇದುವರೆಗೂ ನೋಡದಂತಹ ಜಾಗ, ಅಂತ ಜಾಗಕ್ಕೆ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ಕೂಡ ಬೆಂಗಳೂರಿನಲ್ಲಿ ಎಲ್ರಿಗೂ ಆಶ್ಚರ್ಯ ಆಗಬೇಕು, ಈ ರೀತಿಯಾದಂಥ ಜಾಗಗಳು ಇದೆಯಾ ಅಂತ ಜಾಗಕ್ಕೆ ಇಲ್ಲಿನ ಪರಿಸ್ಥಿತಿ, ಇಲ್ಲಿನ ಸಮಸ್ಯೆಗಳನ್ನ ತೋರಿಸೋದಕ್ಕೆ ನಾನು ನಿಮಗೆ ಕರ್ಕೊಂಡು ಬಂದಿದ್ದೀನಿ. ಸಾಕಷ್ಟು ಜನರಿದ್ದಾರೆ, ಅವರೆಲ್ಲರೂ ಕೂಡ ಅವರ ಅಭಿಪ್ರಾಯವನ್ನ ಕೇಳ್ತಾ ಹೋಗೋಣ. ಬನ್ನಿ. ಅಮ್ಮ ನಮಸ್ತೆ, ಏನ್ ನಿಮ್ಮ ಹೆಸರು? ಮಾನಮ್ಮ. ಏನ್ ಹೆಸರು? ಯಾವ ನಿಮ್ದು? ನಮ್ದು ಗುಲ್ಬರ್ಗ ಸರ್. ಅಯ್ಯವ್ವ, ಯಾಕೆ ಹಿಂಗೆ ಎದುರ್ತೀರಿ? ಗುಲ್ಬರ್ಗದವ್ರು ಇಲ್ಲೇ ಎಷ್ಟು ವರ್ಷ ತಿಂದಿದ್ರಿ? ಇಲ್ಲಿ ಆಯ್ತು ಈಗ 40-50 ವರ್ಷ. 50 ವರ್ಷದಿಂದನೂ ಇದೇ ಅಶ್ವಥ್ ನಗರ ಸ್ಲಮ್ನಾಗಿದ್ದೀರಿ ನೀವು? ಬಂತ ಗೃಹಲಕ್ಷ್ಮಿ ಬಂತ? ಎಲ್ಲ ಬಂದದ್ದು, ಏನು ಕೊಟ್ಟಿಲ್ಲ, ಏನು ಬರವಲ್ದು, ಏನಿಲ್ಲ. ನೀರ್ನಾಗ ಬಿದ್ದು ಒಂಟಿನಾಗ ಬಿದ್ದು ಸಾಯ್ತೀವಿ ನಾವು. 2000 ರೂಪಾಯಿ ಬಂದಿಲ್ಲ? ಏನಿಲ್ಲ ಸರ್. 8 ತಿಂಗಳಾತ? ಆಯ್ತು ಈಗ ಅದು ಶುರುವಾದಲ್ಲಿಂದ ನಮ್ಗೆ ಹಾಕೇ ಇಲ್ಲ 1 ರೂಪಾಯಿ. ಹಾಕೇ ಇಲ್ಲ? ಶುರುವಾದಾಗಿಂದ ಹಾಕಿಲ್ಲ? ರೇಷನ್ ಕಾರ್ಡ್ ಐತಿ? ಅದ ಐತಿ. ರೇಷನ್ ಕಾರ್ಡ್ ಎಲ್ಲ ಐತಿ. ಅಕ್ಕಿ 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 ಬಂದಾವು? ಅಕ್ಕಿನೂ ಕಮ್ಮಿನ ಕೊಡ್ತಾ ಇದಾರಲ್ಲ, ಕಾಸು ಹಾಕ್ತಿವಿ ಅಂತ, ಅದನ್ನೂ ಇಲ್ಲ. ಅಕ್ಕಿ ರೊಕ್ಕೂ ಇಲ್ಲ? ಯಾವುದು ಬಂದಿಲ್ಲ, ಅಂತದೂ ಇಲ್ಲ. ಮತ್ತೆ ಈಗ ಈ ಸ್ಲಮ್ ಒಳಗೆ ಹೆಂಗ್ ಬದುಕಾಕತ್ತೀರಿ ನೀವು? ಹೆಂಗ್ ಬದುಕ್ತೀರಿ ಅಂದ್ರೆ ದುಡಿತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಬರ್ತೀವಿ ಸರ್. ಮತ್ತೆ ಎಲ್ಲಿರಮ್ ನಾವು? ನಮ್ಗೆಲ್ಲ ಮನೆಗೇನೆ ಕಟ್ಸ್ಕೊಡ್ತೀರಿ ಅಂತ ಹೇಳಿಲ್ಲನ? ಯಾರು ಹೇಳಿಲ್ಲ, ಇದನ್ನೇ ಖಾಲಿ ಮಾಡಿಸ್ತೀವಿ ಅಂತಾರೆ. ಯಾಕೆ ಖಾಲಿ ಮಾಡಿಸ್ತಾರಂತ? ಯಾರ್ಯಾರ್ದ ಜಾಗ ಅಂತ ಹೇಳ್ತಾರ, ಅವ್ರದ್ದು ಯಾರ್ದು ಜಾಗ ಅಂತಾರೆ. ನಿಮ್ಮ ಹೆಸರೇನ್ರಿ? ರಂಗನಾಥ್ ಅವ್ರ, ಏನ್ ಕತೆ ಇಲ್ಲಿ? ಸರ್, ಈ ಬಾತ್ರೂಮ್ಗೆ ಹೋದ್ರೆ 5 ರೂಪಾಯಿ ಕೊಡ್ಬೇಕು, ಫ್ರೀ ಅಂತ ಬಾತ್ರೂಮ್ ಮಾಡಿಬಿಟ್ರು. ಬಾತ್ರೂಮ್ ಇಲ್ಲೇ ಐತಿ, ಅಲ್ಲೇ ಐತಿ. ಆ ಬಾತ್ರೂಮ್ಗೆ ಹೋಗಕ್ಕೆ, ಹೆಣ್ಮಕ್ಳು ಹೋಗಕ್ಕೂ 5 ಫ್ರೀ ಅಂತ ಮಾಡಿಬಿಟ್ರು. ನೀರಿನ ಸಮಸ್ಯೆ ಆಯ್ತು. ಮನೆ ನೀರೆಲ್ಲ ನುಗ್ಗಿ ಒಳಗೆ ಹೋದ್ರಂದ್ರೆ ರಾತ್ರಿ ಎಲ್ಲ ಜಾಗಣಿ ಮಾಡ್ಬೇಕು. ಫುಲ್ ನೀರು ನುಗ್ಗಿ ಬಿಡ್ತಾವೆ. ಏನು ಎಲ್ಲ ಇಲ್ಲಿರೋರೆಲ್ಲ ಏನ್ ಕೆಲಸ ಮಾಡ್ತಾರ? ಎಲ್ಲ ನಾವು ಕೂಲಿ ಕೆಲಸ ಮಾಡೋದು, ಗಾರೆ ಕೆಲಸ. ಗಾರೆ ಕೆಲಸ? ಕೂಲಿ ಕೆಲಸ ಮಾಡೋರು. ಒಂದು ಈಗ ಎಲೆಕ್ಷನ್ ಟೈಮಲ್ಲಿ ಬರ್ತಾರ, ಅದು ಮಾಡ್ಕೊಡ್ತಾನೆ, ಇದು ಮಾಡ್ಕೊಡ್ತಾನೆ ಅಂತ ಓಟ್ ಹಾಕಕ್ಕೆ ಕೇಳಕ್ಕೆ ಬರ್ತಾರೆ. ಕೆಲವರು 2,000 3,000 ಇಸ್ಕೊಂಡ ಅವ್ರು ಯಾರು ಹೇಳ್ತಾರೆ ಅವ್ರಿಗೆ ಓಟ್ ಹಾಕ್ಬಿಡ್ತಾರೆ. ಹಾಕಿ ಇದು ಮಾಡಿಬಿಡ್ತಾರೆ ಅವರು. ಬರ್ರಿ ಬರ್ರಿ ಬರ್ರಿ. ಏನ್ ನಿಮ್ಮ ಹೆಸರು? ಮರ್ಲಿಂಗಣ್ಣ. ನೀವು ಇದೇ ಏರಿಯಾದಲ್ಲಿ ಇರೋದಾ? ಇಲ್ಲೇ ಇರೋದು. ಎಷ್ಟು ಸಲ ಬಂದಾರೆ MLA ಇಲ್ಲಿಗೆ? ಯಾವ್ದು ಬಂದಿಲ್ಲ, ಬರಾಗ ಎಲೆಕ್ಷನ್ ಮಾತ್ರ ಬರ್ತಾರ. ಮತ್ತೆ ತಿರ್ಗ ನಮ್ದು ಅದು ಹೇಳ್ಬಾರ್ದು, ಎಲ್ಲರೂ ಅದಾರ ಅಂತಂದು. ಹೇಳು ಅಣ್ಣ, ನೀ ಏನ್ ಹೇಳ್ಬೇಕು ಅದು ಹೇಳು. ಕೆಟ್ಟ ಪದ ಇರಬಾರ್ದು, ಬಟ್ ಹೇಳು. ಎಲ್ಲರೂ ಬಂದು ಹೋಗ್ಯಾರಪ್ಪ, ಎಲ್ಲ ಚಾನಲ್ ಅವ್ರು ಬಂದು ಹೋಗ್ಯಾರ. ಒಬ್ಬರನ್ನ ನಮ್ಗೇನು ಕಿವಿಗೆ ಹಾಕ್ಯಂದಿಲ್ಲ. ಎಲ್ಲರೂ ಬಂದು ಹೋಗ್ಯಾರ. ಮನೆಗೆ ಹೋಗ್ಕಂತಾವ ನೀರು, ಆವು ತೇಳು ಎಲ್ಲ ಬರ್ತಾವ. ಹೌದಾ? ನೋಡೋಣ ಹಂಗಾರೆ, ನಿಮ್ಮ ಏರಿಯಾ ನೋಡೋಣ ಒಳಗೆ. ಬಾ ನೋಡಮ್, ಬಾ ನಾನು ಬರ್ತೀನಿ, ಬಾ. ಬರ್ರಿ ಬರ್ರಿ ಬರ್ರಿ, ಕರ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ನೋಡಿ, ಇಲ್ಲಿ ಮಗು ಮಲಗಿದೆ, ಇದು ಯಾವಾಗ ಏನ್ ಕತೆನೋ ಏನ್ ಕರ್ಮನೋ ಇವು. ಬರ್ರಿ ಇಲ್ಲಿ, ಎಲ್ಲ ಕರ್ಮನ ತೋರಿಸ್ತೀವಿ ನಿಮ್ಗೆ. ಬಾ 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 ಬಾ. ಮಹೇಶ್, ನೋಡ್ತಾ ಇದ್ರಲ್ರಿ ಏನ್ರಿ ಇದು? ಈ ತರ ನೋಡಿ ಯಾವ ತರ ಬದುಕ್ತಾ ಇದಾರೆ ಇಲ್ಲಿ, ಈ ಒಂದು ಜಾಗ. ಅಯ್ಯೋ ದೇವ್ರೆ, ಮಳೆ ಬಂತಂದ್ರೆ ಅಷ್ಟು ಜೋರು ಮಳೆ ಬರ್ತೈತಲ್ಲ, ಏನಾಗ್ತೈತೆ ಸರ್? ಇದೆಲ್ಲ ಹಂಗೆ ಮಲ್ಕೋಬೇಕಲ್ಲ, ರಾತ್ರಿ ಎಲ್ಲ ಎದ್ದು ಕೂತ್ಕೋಬೇಕು ಅಷ್ಟೇ. ಹೌದಾ? ನೋಡ್ರಿ ನೋಡ್ರಿ ಇಲ್ಲಿ ಇದೆಯಂಥ ದುಸ್ಥಿತಿ. ಅಬ್ಬಾ. ಈ ತರ ಬದುಕು, ಇದೆಂಥ ಜಾಗ, ಈ ಓಟ್ ಹಾಕಿಸ್ಕತ್ತೀರಿ, ಒಂದು ಅಭಿವೃದ್ಧಿ ಇಲ್ಲ, ಏನಿಲ್ಲ. ಇದು ಬೆಂಗಳೂರಾ? ಇದು ಬೆಂಗಳೂರೇನ್ರಿ ಇದು? ಬರ್ರಿ ಹೋಗೋಣ. ಇದು ಬೆಂಗಳೂರಾ ಇದು? ಬರ್ರಿ ಯಾಕಾರ ಮುಂದೆ ಬರ್ರಿ. ಹೇಳ್ರಿ, ಬಂತೇನೆ 2,000 ಬಂತೇನ? ಬಂದಿಲ್ಲ ಸರ್. ಶಬಾನ ಅವರಿಗೆ 2,000 ರೂಪಾಯಿ ಬಂದಿಲ್ಲ, ಹೋಯ್ತು. ಮತ್ತೆ ಅಕ್ಕಿ ದುಡ್ಡು ಯಾವ್ದು ಬಂದಿಲ್ಲ. ರೇಷನ್ ಕಾರ್ಡ್ ಐತಿ? ಐತೆ. ರೇಷನ್ ಕಾರ್ಡ್ ಇದ್ರು ಅಕ್ಕಿ ದುಡ್ಡು ಬಂದಿಲ್ಲ? ಬಂದಿಲ್ಲ. ಮತ್ತೆ ಅಕ್ಕಿಗೆ ಏನ್ ಮಾಡ್ತೀರಿ?
ಅಕ್ಕಿ ಅದೇ ತಿಂತೀವಿ. ಎಲ್ಲಿ ಎಲ್ಲಿ ರೇಷನ್ ಅಂಗಡಿಲಿ ಹೋಗಿ ತಗೊಂಬಂದು ತಿಂತೀರಿ? ಆ? ಇದು ಎಷ್ಟು ವರ್ಷದಿಂದ ಇಲ್ಲೇ ಇದೀರಿ ನೀವು? ತುಂಬಾ ವರ್ಷ ಆಯ್ತು. ಎಷ್ಟು ವರ್ಷ? 15-16 ವರ್ಷ. 15-16 ವರ್ಷದಿಂದ ಶಬಾನ್ ಅವ್ರು ಇಲ್ಲೇ ಅದಾರ. ಆದ್ರೆ ನಯಾ ಪೈಸಾ ಇಲ್ಲಿ ಒಂದು ಅಭಿವೃದ್ಧಿ ಇಲ್ಲ. ಏನಾದ್ರೂ ಮಳೆ ಬಂತು, ಜೋರ್ ಮಳೆ ಬರ್ತೈತೆ ಬಿಡ್ರಿ, ಅದು ಬಂತಿಗಿಂತಲ್ಲ ಅದು ಬರ್ತೈತೆ. ಇಲ್ಲಿ ಹೆಂಗೆ ಓಡಾಡ್ತೀರಿ? ಕಷ್ಟ ಆಗಲ್ಲ ಇಲ್ಲಿ? ಕಷ್ಟ ಆಗ್ತದೆ. ನೈಟ್ ಮಳೆ ಬಂದ್ರೆ ಊಟ ಬಿ ಮಾಡಲ್ಲ, ಹಂಗೆ ಮಲಗ್ತೀವಿ. ಊಟ ಬೀಟ ಎಲ್ಲ ಹೋಗ್ತದೆ, ಗಂಗಳ ತೆಮ್ಗೆ ಎಲ್ಲ ಹೋಗ್ತವೆ. ಎಲ್ಲ ಊಟ ಗೀಟ ಎಲ್ಲ ಹೋಗ್ತೈತಿ, ನೀರಾಗ ಹರ್ಕೊಂಡು ಹೋಗ್ತದೆ. ಊಟ ಗೀಟ ಎಲ್ಲ ನೀರಾಗ ಹರ್ಕೊಂಡು ಹೋಗ್ತೈತಿ. ನಿಂದಿರ್ಬೇಕು, ಮಳೆ ನಿಂತಾಗ ಎಲ್ಲ ನೀರು ಹತ್ತಾಗಬೇಕು, ಅವಾಗ ಊಟ ಮಾಡ್ಬೇಕು. ಇದ್ರೂ ಊಟ ಮಾಡ್ಬೇಕು, ಇಲ್ಲಕಂದ್ರೆ ಮಲಗ್ಬೇಕು. ನಿಜವಾಗ್ಲೂ ಭಾಳ ಕಷ್ಟ ಐತಿ. ಮಾಡಿದ ಊಟ ಅಡಿಗೆ ಎಲ್ಲವೂ ಕೊಚ್ಕೊಂಡು ಹೋಗ್ತಾವಂತಂದ್ರ ಅದು ಯಾವ ಇದ್ರೊಳಗ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಬದುಕಾಕತ್ತಾರ. ನಿಜವಾಗ್ಲೂ ಹೇಳ್ತೀನಿ, ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದು ಒಂದು ಅವ್ಯವಸ್ಥೆ ಅಲ್ಲಿ ನೋಡೋಕ್ಕಾಗ್ತಿಲ್ಲ. ಇಲ್ಲಿ ಗುಲ್ಬರ್ಗದಿಂದ ಬಂದು ಇಲ್ಲೇ ಜೀವನ ಮಾಡಿಕೊಂಡು ಇಲ್ಲೇ ಕೆಲಸ ಮಾಡ್ತಿರೋರು ಬದುಕು ಕೂಡ ಭಾಳ ನಶ್ವರ ಆಗೈತಿ. ಮುಂದೆ ಹೋಗೋಣ ಬರ್ರಿ. ನೋಡಿ ಯಾವ ಥರ ಇದೆ, ನೋಡಿ ಇಲ್ಲಿ ಏರಿಯಾ ನೋಡಿ ಯಾವ ಥರ ಇದೆ. ಇಂಥ ಒಂದು ಜಾಗಕ್ಕೆ ನಾನು ಕರ್ಕೊಂಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿ, ಅಪ್ಪಟ ಉತ್ತರ ಕರ್ನಾಟಕ ಮಂದಿ ಇಲ್ಲೇ ಜೀವನ ನಡ್ಸಕತ್ತಾರೆ. ಎಲ್ಲ 40-50 ವರ್ಷದಿಂದ 30 ವರ್ಷದಿಂದ ಇಲ್ಲೇ ಅದಾರ. ನೋಡಿ ಇಲ್ಲೇ ಮಲ್ಕೋತಾರ, ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ಮಲಗು, ಇಲ್ಲೇ ಸ್ನಾನ, ಇಲ್ಲೇ ಐತೆ ನೋಡ್ರಿ. ಬರ್ರಿ, ಅವೇನು ಇಷ್ಟೊಂದು ನಾಯಿ ಒಂದು ಚೆನ್ನಾಗಿ ಸಾಕಿರಿ ನೋಡ್ರಿ. ಮತ್ತೆ ಎಲ್ಲ ನೀವು ನೋಡ್ರಿ ಇಲ್ಲಿ ಎಂಥ ಬದುಕ್ರಿ ಇದು ಪಾಪ. ಸರ ನಮಸ್ಕಾರ ರೀ, ಏನು ನಿಮ್ಮ ಹೆಸರು? ತಿರುಮಲ ಅಂತ ಸರ್. ತಿರುಮಲ ಸರ್. ಎಂಥದ್ರಿ ಇದು ಬದುಕು ನಿಮ್ಮದು? ಏನು ಮಾಡೋಕ್ಕಾಗಲ್ಲ, ಕಷ್ಟ ಅದ, ಮತ್ತೆ ಅನುಭವಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಇದು ಬೇಜಾರು ತರಿಸ್ತೈತ್ರಿ, ಇದು ಭಾಳ ಬೇಜಾರು ತರಿಸ್ತೈತಿ. ಏನು ಲಾಭ ಸರ್? ಓಟ್ ಹಾಕಕ್ಕೆ ಮಾತ್ರ ಓಟ್ ಕೇಳಕ್ಕೆ ಬರ್ತಾರೆ ಮಂತಾನ, ಓಟ್ ಒತ್ತಣ ಆಯ್ತು. ಆಯ್ತಾ ಬರ್ತೀವಿ, ಏನು ಸಮಸ್ಯೆ ಸರ್? ಮಳೆ ಬಂದಾಗ ನೀರು ಒಳಗೆ ಬರ್ತಾವ, ಮನೆ ಸೋರ್ತಾವ. ಇಲ್ಲಿ ಮೋರ್ಯಾಗ ಅದೇನೋ ಪುಡಿ ಹೊಡಿತೀನಿ, ಸೊಳ್ಳೆ ಪುಡಿ ಹೊಡಿತೀನಿ, ಅದು ಹೊಡಿತೀನಿ ಅಂತ ಸೈನ್ ಮಾಡಿಸ್ಕೊಂಡು ಹೋಗ್ತಾರ, ಒಬ್ಬರು ಬರೋಲ್ಲ. ಮತ್ತು ಯಾರನ್ನ ಕೇಳ್ಬೇಕು? ಇವತ್ತು ಬಂದವ್ರು ನಾಳೆಗೆ ಬರೋಲ್ಲ, ನಾಳೆಗೆ ಬಂದವ್ರು ನಾಡ್ದು ಬರೋಲ್ಲ. ಇಲ್ಲೇನೋ ಬರ್ದು ಹೋಗ್ತಾರೆ ಬೋರ್ಡ್ಗೆ, ಬರ್ತಾರೆ. ಏನು ಬರ್ದು ಹೋಗ್ತಾರ ಅವ್ರು? ಏನೋ ನಮ್ಮ ತಾರೀಕು ಬರೆದು ಹೇಳೋತಾರೆ. ಬರ್ತಾರೆ, ಪುಡಿ ಹೊಡ್ಯೋರು, ಎಣ್ಣೆ ಹೊಡ್ಯೋರು ಬರ್ತಾರಂತಾರೆ. ಎಣ್ಣೆ ಹೊಡ್ಯೋರು ಬಡಿಯೋರು ಬೆಳಗಾನ್ ಸೊಳ್ಳೆ ಕಡ್ದು ಮನೆ ಮಾಡ್ಕೊಡಲ್ಲ ಇವ್ರು ನಿಮಗೆ? ಜಂತ ಮನೆ ಮಾಡ್ಕೊಡಲ್ಲ? ಇಲ್ಲ 40-50 ವರ್ಷದಿಂದ ಇಲ್ಲೇ ಅದಿರಿ? ಜಂತ ಮನೆಗೆ ಹೋಗಿರಿ ಸರ್ ನೀವು? ಗೋಳೆ ಕೇಳೋರಿಲ್ಲ, ಜಂತ ಮನೆಗೆ ಹೋಗಿರಿ ನೀವು. 5 ವರ್ಷಕ್ಕೆ ಬರ್ತಾರೆ ನೋಡಿ, ಕರೆಕ್ಟ್ ಓಟು ಟೈಮಿಗೆ ಬರ್ತಾರೆ. ಅವತ್ತು ಅಬ್ಬಬ್ಬ ಅವ್ರು ಬಂದ ದಿನ ನಾವು ಮನೆ ತೊಳೆದು ಸ್ವಚ್ಛವಾಗಿ ಇಡಬೇಕು. ಅವ್ರು ಬಂದು ನೀವು ಹೆಂಗೆ ಕುಂತ್ರಿ, ಇಷ್ಟು ಕುಂತ್ರೆ ನಮ್ಮ ಪುಣ್ಯ. ಅಲ್ಲಿಂತ ಮಾತಾಡಿ ನಮ್ಮ ಕೈನೂ ಮುಟ್ಟಲ್ಲ ನಮ್ಮದು. ನೀವು ಓಟ್ ಹಾಕ್ರಿ, ನಮಸ್ಕಾರ, ಬರತ್ತೀವಿ, ನಿಮ್ಮ ಕಷ್ಟ ಏನಾದ್ರು. ಪರಿಸ್ಥಿತಿ ಹಿಂಗೆ ಐತಲ್ರಿ, ನೀವು ನೋಡ್ರಿ ಅಂತ ಕೇಳಿಲ್ಲೇನ್ರಿ ನೀವು? ಸರ್, ಆ ಗೋಡೆಯಿಂದ ನೀರು ದಳ ಬರಕೈತ್ತು. ಇಲ್ಲಿ ಸೀಟ್ ಹೊಡೆದ್ಗೆ ನೀರು ಸೋರಕೈತ್ತು. ಇಲ್ಲಿ ಗಂಟ ನೀರು ಬಂದವ ಸರ್. ಇನ್ನು 1 ಅಡಿ ನೀರು ಬಂದಿದ್ರೆ ಈ ಮಕ್ಕಳನ್ನ ಕಟ್ಕೊಂಡು ನಾವು ಎಲ್ಲಿ ಹೋಗ್ಬೇಕು? ಈ ಮಗುನ ಈ ಹೆಗಲ ಮೇಲೆ ಎತ್ಕೊಂಡು ಎದ್ದು ನಿಂತಿದ್ದೆ ನಾನು ಎದ್ದು ನಿಂತ್ಕೊಂಡ್ರೆ ಇಲ್ಲಿ ನೋಡಿ ಸರ್, ಈ ಮರ ಅದಲ್ಲ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಫುಲ್ಲು ಡೌನ್ ಆಗ್ಯದ. ಹಿಂಗೆ ಎದ್ದು ನಿಂತ್ಕೊಂಡಿದ್ದು ಇಲ್ಲೇ ಕರೆಂಟ್ ಅದು ಸ್ವಲ್ಪ ನಾನೇನೋ ಸ್ವಲ್ಪ ಆ ಕಡೆ ಅಳ್ಳಾಡಿದ್ರೆ ಮತ್ತೆ ನಾನು ಇವನು ಹಂಗೆ ಔಟ್. ನೀರು ಇಲ್ಲಿ ಗಂಟ ಬರ್ತಾವೆ ಸರ್, ಇಲ್ಲಿ ಗಂಟ. ಇನ್ನೊಂದು ಸ್ವಲ್ಪ ದೂರ ಮಳೆ ಬಂದ್ರೆ ಕಲಸ ಒಳಗೆ. ನಾವೇನಂದೀವಿ, ಇಲ್ಲಿ ಒಂದು ಚಪ್ಪಡಿ ಕಲ್ಲ ಸರ್, ಆ ಮೋರಿದು ಅದು ತೆಗೆದು ಕೊಡಿ ಸರ್, ನೀರು ಹೋತಾವ ಮೋರ್ಯಾಗ ಅಂತಂದ್ರೆ ಬರ್ತೀವಿ, ನಾಳೆ ಎಲ್ಲ ನಾಡ್ದು ಬಂದು ತೆಗೆದು ಕೊಡ್ತೀವಿ ಅಂತಂದ್ರು ಆ ಕಡೆ. ಓಕೆ ನೋಡಿ, ಗಮನಿಸ್ತಾ ಇದ್ದೀರಾ, ಇದು ಪರಿಸ್ಥಿತಿ. ಇಡೀ ನೀರು ತುಂಬಿಕೊಂಡು ಇಲ್ಲಿ ಬದುಕು. ಯಪ್ಪ ಏನು ಹೇಳೋದೋ ಕಾಣೆ ಗೊತ್ತಿಲ್ಲ. ನೋಡ್ರಿ ಇಲ್ಲಿ, ಬಾ ದೇವ್ರೇ, ಮಳೆ ಬಂತು ಅಂತಂದ್ರೆ ಇದ್ರ ಕಥೆನೇ ಗೋವಿಂದ. ಬರ್ರಿ ಆಕಾರ ಮುಂದೆ ಬರ್ರಿ. ಏನ್ ನಿಮ್ಮ ಹೆಸರು? ರೂಪ ಅಂತ. ರೂಪ ಅವ್ರೆ, ನೋಡ್ರಿ ಇಂಥ ಜಾಗದೊಳಗಿದಿರಲ್ರಿ, ಹೆಂಗದಿರ್ರಿ? ಯಾರು ಬಂದಿಲ್ರಿ? ಯಾವ್ರು ನಿಮ್ಮ? ನಮ್ದು ಯಾದಗಿರಿ. ಯಾದಗಿರಿಯಿಂದ ಇಲ್ಲಿ ಬಂದು ಏನ್ ಕೆಲಸ ಮಾಡ್ತೀರಿ? ಕೂಲಿ ಕೆಲಸ ಮಾಡ್ತೀವಿ. ಏನ್ ಮಾಡ್ತೀವಿ? ಇಂಥ ಗಲ್ಲಿ ಒಳಗ, ಗುಹೆ ಒಳಗ ಹೆಂಗ್ ಬದುಕ್ತೀರಿ? CC ಕ್ಯಾಮ್ರಾ ಇಲ್ಲ, ಒಂದು ರಕ್ಷಣೆ ಇಲ್ಲ, ಏನಿಲ್ಲ. ಏನ್ ಮಾಡೋದು? ಎಲ್ಲ ಬಂತಾರೆ, ಹೋಗ್ತಾರೆ, ನೋಡ್ತಾರೆ, ಹೋಗ್ತಾರೆ. ಯಾರು ಬರ್ತಾರೆ, ಯಾರು ನೋಡ್ತಾರೆ, ಯಾರು ಹೋಗ್ತಾರೆ? ಬರ್ತಾರೆ, ಯಾರು ಎಲೆಕ್ಷನ್ ಇದ್ದಾಗ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಅಷ್ಟೇ. ಬೇರೆ ಎಷ್ಟು ವರ್ಷದಿಂದ ಇಲ್ಲಿದ್ರಿ? ನಮ್ಮ ಅತ್ತೆ ಮಾವನೇ 30 ವರ್ಷದಿಂದ ಇದ್ರು. ಅತ್ತೆ ಮಾವ ಎಲ್ಲ 30 ವರ್ಷ ಕಾಲದಿಂದಲೂ ಇದ್ರಿ? ನಾನೇ ಮದುವೆ ಆಗಿ 25 ವರ್ಷ. ಇವರೇ ಮದುವೆ ಆಗಿ ಬಂದು 25 ವರ್ಷ ಆಯ್ತು, ಹಿಂಗೆ ಇದಿರಿ? ಇದೆ
ಮಳೆ ಬಂತು, ಜೋರಾಗಿ ಮಳೆ ಬಂತು, ಏನ್ ಕತೆ ಇಲ್ಲಿ? ಇದೇ ಫುಲ್ ತುಂಬಿರುತ್ತೆ, ಹಂಗೆ ನೀರಲ್ಲಿ ಓಡಾಡ್ತಾ ಇರ್ತೀವಿ, ಏನ್ ಮಾಡಕ್ಕಾಗಲ್ಲ, ಬಡವರು ಅಷ್ಟೇ, ಕೂಲಿ ನೀರೊಳಗೆ ಓಡಾಡ್ತಿರ್ತೀರಿ. ಹಂಗೆ. ನಿಮ್ಗೇನಾದ್ರು ಮನೆ ಕಟ್ಸ್ಕೊಡ್ತೀವಿ ಅಥವಾ ಈ ಜಾಗದಲ್ಲಿ ಏನಾದ್ರು ಮಾಡ್ಕೊಡ್ತೀವಿ? ಮನೆ ಬಿದ್ದೋಗಿದೆ, ಹೆಲ್ಪ್ ಮಾಡ್ತೀವಿ ಎಲ್ಲ ಅಂತ ಹೇಳಿ ನೋಡ್ಬಿಟ್ಟು ಹೋದ್ರು ಬಂದಿಲ್ಲ. ಈ ಕಡೆ ಮನೆ ನಂದೇ, ಅದು ಬಿದ್ದೋಗ್ಬಿಟ್ಟೈತೆ, ಅದಕ್ಕೆ ಈ ಮನೇಲಿ ಇದೀನಿ, ನಮ್ಮ ಮಾವವ್ರ ಮನೆ ಇದೆ. ದೇವ್ರೆ, ಹೆಂಗ್ರಿ ಇದು ಕಷ್ಟ ಆಯ್ತಲ್ರಿ ಜೀವನ. ಏನ್